ಬಾಕಿ ಹಣ ಬಿಡುಗಡೆ ಆಗದ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಕರ್ನಾಟಕ ರಾಜ್ಯ ಗುತ್ತಿಗೆದಾರರ ಸಂಘ ಮಾರ್ಚ್ 5ರಂದು ಎಲ್ಲಾ ಕಾಮಗಾರಿಗಳನ್ನು ಸ್ಥಗಿತಗೊಳಿಸಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಮುಷ್ಕರ ಆಯೋಜಿಸಲಾಗಿದೆ ಎಂದು ಸಂಘದ ಅಧ್ಯಕ್ಷ ಆರ್ ಮಂಜುನಾಥ್ ತಿಳಿಸಿದರು. ಮಂಡ್ಯದ ಪಿಡಬ್ಲ್ಯೂಡಿ ಕಚೇರಿ ಆವರಣದಲ್ಲಿ ಮಂಡ್ಯ ಜಿಲ್ಲಾ ಗುತ್ತಿಗೆದಾರರ ಸಂಘ ಆಯೋಜಿಸಿದ್ದ ಸಭೆಯನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಫೆಬ್ರವರಿ 25ರವರೆಗೆ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ಪ್ರವಾಸ ಕೈಗೊಂಡು ಗುತ್ತಿಗೆದಾರರ ಸಭೆ ಆಯೋಜಿಸಲಾಗುವುದು. 25,000 ಜನ ಗುತ್ತಿಗೆದಾರರು ಮುಷ್ಕರದಲ್ಲಿ ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು. ಒಂದೇ ಬಾರಿ ಹಣ ನೀಡಲು ಸಾಧ್ಯವಾಗದಿದ್ದರೆ ಹಂತ ಹಂತವಾಗಿಯಾದರೂ ಬಾಕಿ ಬಿಲ್ ಬಿಡುಗಡೆ ಮಾಡಬೇಕು ಎಂದು ಮನವಿ ಮಾಡಿದ್ದಾರೆ. ಕಾಮಗಾರಿ ನಿರ್ವಹಿಸಿದ್ದ ಬಾಕಿ ಬಿಲ್ ಬಿಡುಗಡೆ ಮಾಡಲು ಹಿಂದಿನ ಬಿಜೆಪಿ ಸರ್ಕಾರಕ್ಕಿಂತ ಈಗಿನ ಕಾಂಗ್ರೆಸ್ ಸರ್ಕಾರದಲ್ಲಿ ಅಧಿಕ ಪರ್ಸೆಂಟೇಜ್ ನೀಡಬೇಕಿದೆ. ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಮಧ್ಯವರ್ತಿಗಳ ಹಾವಳಿ ಹೆಚ್ಚಾಗಿದೆ. ಕಳೆದ 3 ವರ್ಷಗಳಿಂದ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ 37,000 ಕೋಟಿ ರು ಬಾಕಿ ಉಳಿಸಿಕೊಂಡಿದೆ. ಬಾಕಿ ಬಿಡುಗಡೆಗೆ ಎಷ್ಟು ಪರ್ಸೆಂಟೇಜ್ ಹಣ ನೀಡಬೇಕಾಗಿದೆ ಎಂಬುದನ್ನು ಈಗ ಹೇಳುವುದಿಲ್ಲ. ಸಿಎಂ ಸಿದ್ದರಾಮಯ್ಯ ಅವರು ಈ ಬಗ್ಗೆ ಗುತ್ತಿಗೆದಾರರ ಮತ್ತು ಹಿರಿಯ ಅಧಿಕಾರಿಗಳ ಸಭೆ ಕರೆಯಲಿ. ಆ ಸಭೆಯಲ್ಲಿ ಯಾವುದೇ ಮುಚ್ಚುಮರೆಯಿಲ್ಲದೆ ಎಲ್ಲಾ ಮಾಹಿತಿ ನೀಡಲಾಗುವುದು ಎಂದರು. ನಮ್ಮ ಕಾಂಟ್ರಾಕ್ಟರ್ಗಳು ಭಾಳ ಕಷ್ಟದಲ್ಲಿದ್ದೀವಿ. ನಾವು ಸುಮಾರು 37,000 ಕೋಟಿ ಪೆಂಡಿಂಗ್ ಬಿಲ್ ಇದೆ. ಆ ಪೆಂಡಿಂಗ್ ಬಿಲ್ಗೋಸ್ಕರ ಸುಮಾರು 2.5 ವರ್ಷದಿಂದ ಈ ಸರ್ಕಾರ ಬಂದ ಮೇಲೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಮನವಿ ಮಾಡಿಕೊಟ್ಟು ಸುಮಾರು ದಿನ ಆದರೂ ಸಹ ಇದುವರೆಗೂ ನಮ್ಮ ಕಾಂಟ್ರಾಕ್ಟರ್ಗಳಿಗೆ ಅವ್ರು ಸ್ಪಂದಿಸಿಲ್ಲ ಮಾನ್ಯ ಮುಖ್ಯಮಂತ್ರಿಗಳು. ಹಾಗೆ ಚೀಫ್ ಸೆಕ್ರೆಟರಿ ಅವ್ರಿಗೆ ಕೊಟ್ವಿ, 8-10 ಜನ ಮಿನಿಸ್ಟರ್ಸ್ಗೆ ಅವ್ರಿಗೆಲ್ಲ ಕೊಟ್ವಿ. ಅವರೆಲ್ಲ ಕರೆದು ಮೀಟಿಂಗ್ ಮಾಡ್ತಾರೆ, ಬಟ್ ಯಾವುದೂ ಪ್ರಯೋಜನ ಆಗ್ತಾ ಇಲ್ಲ. ಈ ಸರ್ಕಾರದಲ್ಲಿ ನಮ್ಮಿಂದ ಸರ್ಕಾರ ಬಂದಿದೆ, ನಮ್ಮಿಂದ ಮಾನ್ಯ ಮುಖ್ಯಮಂತ್ರಿಗಳು ಅದನ್ನು ಮರ್ತುಬಿಟ್ಟಿದ್ದಾರೆ. ನಮ್ಮ ಕಾಂಟ್ರಾಕ್ಟ್ರು ಹೋರಾಟದಿಂದನೇ ಸರ್ಕಾರ ಬಂದಿರೋದು ಅಂತಂದೇಳಿ ಮಾಧ್ಯಮದ ಮುಖಾಂತರ ನಾನು ಇವತ್ತು ಜ್ಞಾಪಕ ಮಾಡಿಸ್ತಾ ಇದ್ದೀನಿ. ನಮ್ಮದು ಹೋರಾಟ ಇಷ್ಟೇ. ನಮಗಿರ್ತಕ್ಕಂಥ ಪೇಮೆಂಟ್ 2.5 ವರ್ಷ ಕಾದಿದ್ದೀವಿ. ನಿಮ್ಮ ಪ್ರೀತಿ, ವಿಶ್ವಾಸ, ಗೌರವ ಎಲ್ಲ ಇಟ್ಕೊಂಡು ಕಾದಿದ್ದೀವಿ. ನೀವು ಯಾವುದೇ ಥರವಾದ ಇದುವರೆಗೂ ಮೀಟಿಂಗ್ ಮಾಡಿಲ್ಲ. ಮೀಟಿಂಗ್ ಮಾಡಿ ಅನ್ನೋದೇ ನಮ್ಮದು ಉದ್ದೇಶ. ಅದಕ್ಕೆ 31 ಜಿಲ್ಲೆ ಎಲ್ಲರೂ ಪ್ರವಾಸ ಮಾಡಿಬಿಟ್ಟು ಎಲ್ಲ ಜಿಲ್ಲಾದಲ್ಲಿ ನಮ್ಮ ಮಾಧ್ಯಮ ಮಿತ್ರಗಳ ಜೊತೆ ಚರ್ಚೆ ಮಾಡಿಬಿಟ್ಟು ನಮ್ಮ ಸ್ಥಳೀಯ ಕಾಂಟ್ರಾಕ್ಟರ್ಗಳ ಪ್ರಾಬ್ಲಮ್ಗಳು ಸಾಲ್ವ್ ಮಾಡಿಬಿಟ್ಟು 5/3/26ನೇ ತಾರೀಕು ಅಂದರೆ ಮಾರ್ಚ್ 5ನೇ ತಾರೀಕು ನಾವು ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ನಮ್ಮದು ಉದ್ದೇಶ ನಮಗೆ ಒಂದು ಸ್ಟ್ರೆಚ್ಚಲ್ಲಿ ಈಗಿರ್ತಕ್ಕಂಥ 37,000 ಕೋಟಿ ಒಂದು ಸ್ಟ್ರೆಚ್ಚಲ್ಲಿ ಕೊಡಬೇಕು ಅನ್ನೋದು ನಮ್ಮದು ಒತ್ತಾಯ ಇದೆ. ಇದನ್ನು ನಿಮ್ಮ ಮುಖಾಂತರ ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿಕೊಡ್ತಾ ಇದ್ದೀವಿ. ಇವತ್ತು ಪ್ರಥಮವಾಗಿ ಮಂಡ್ಯ ಜಿಲ್ಲೆ ಪ್ರವೇಶ ಮಾಡ್ತಿದ್ದೀವಿ. ಹೀಗೆ ಎಲ್ಲ ಪ್ರವಾಸ ಮಾಡಿಬಿಟ್ಟು ನಾವು ಎಲ್ಲ 31 ಜಿಲ್ಲೆನೂ ಪ್ರವಾಸ ಮಾಡಿಬಿಟ್ಟು 5ನೇ ತಾರೀಕು ನಾವು ಸ್ಟ್ರೈಕ್ ಕೂತ್ಕೊಳ್ಳೋ ಕೆಲಸಗಳು ನಿಲ್ಲಿಸ್ಬಿಟ್ಟು ನಾವು ಮಾಡ್ತಕ್ಕಂಥ ಕಾಮಗಾರಿಗಳು ನಿಲ್ಲಿಸ್ಬಿಟ್ಟು 5ನೇ ತಾರೀಕು ಸ್ಟ್ರೈಕ್ ಕೂತ್ಕೊಳ್ತಾ ಇದೆ ನಾವು. ಈ ಸಂದರ್ಭದಲ್ಲಿ ಮಂಡ್ಯ ಜಿಲ್ಲಾ ಗುತ್ತಿಗೆದಾರರ ಸಂಘದ ಜಿಲ್ಲಾಧ್ಯಕ್ಷ ಎಂಎಚ್ ಯತಿರಾಜು, ಕರ್ನಾಟಕ ರಾಜ್ಯ ಗುತ್ತಿಗೆದಾರರ ಸಂಘದ ನಿರ್ದೇಶಕ ಕೆ ರವೀಂದ್ರ, ರಾಜ್ಯ ಪ್ರಧಾನ ಕಾರ್ಯದರ್ಶಿ ಜಿಎಂ ನಂದಕುಮಾರ್, ಕಾರ್ಯಾಧ್ಯಕ್ಷ ಬಿಸಿ ದಿನೇಶ್, ಉಪಾಧ್ಯಕ್ಷ ಬಿಎನ್ ಕೃಷ್ಣೇಗೌಡ, ಕಾರ್ಯದರ್ಶಿ ಹನುಮಂತಯ್ಯ, ಉಪಾಧ್ಯಕ್ಷ ಬಿಎಸ್ ಗುರುಸಿದ್ದಪ್ಪ, ಖಜಾಂಚಿ ಡಿಎಂ ನಾಗರಾಜು, ಜಂಟಿ ಕಾರ್ಯದರ್ಶಿ ಜಿ ಲಕ್ಷ್ಮೀಪತಿ, ವಿಎಲ್ ಮುನಿರಾಜುರವರು ಸೇರಿದಂತೆ ಇತರರು ಭಾಗವಹಿಸಿದ್ದರು. ಶತಮಾನದ ಶಾಲೆ ಎಂಬ ಹೆಗ್ಗಳಿಕೆ ಹೊಂದಿ ಬಳಕೆಗೆ ಯೋಗ್ಯದ ಸ್ಥಿತಿ ಇಲ್ಲದಿದ್ದಂದ ಕೆಡವಿ ನೂತನ ಕಟ್ಟಡ ನಿರ್ಮಾಣ ಮಾಡಲಾಯಿತು. ನೂತನ ಶಾಲಾ ಕಟ್ಟಡ ಉದ್ಘಾಟಿಸಿ ಮಾತನಾಡಿದ ಶಾಸಕ ಕೆಎಂ ಉದಯ, ಬಹಳ ಸಂತೋಷವಾಗಿ ಶಾಲೆ ಉದ್ಘಾಟನೆ ಮಾಡಿದ್ದೇನೆ. ಅದರಲ್ಲೂ ಮಕ್ಕಳ ಮೊಗದಲ್ಲಿ ಸಂತೋಷ ನೋಡಿ ಸಂತೋಷ ಕೊಟ್ಟಿದೆ. ಖಾಸಗಿ ಶಾಲೆ ವ್ಯಾಮೋಹ ಬಿಟ್ಟು ಸರ್ಕಾರಿ ಶಾಲೆಗಳಿಗೆ ನಿಮ್ಮ ಮಕ್ಕಳನ್ನು ಸೇರಿಸಿ. ಸರ್ಕಾರಿ ಶಾಲೆಗಳನ್ನು ಉಳಿಸುವ ಜವಾಬ್ದಾರಿ ಪೋಷಕರ ಮೇಲಿದೆ ಹಾಗೂ ನಮ್ಮ ಟ್ರಸ್ಟ್ ಮುಖಾಂತರ ನಿಮ್ಮ ಮಕ್ಕಳಿಗೆ ಉನ್ನತ ವಿದ್ಯಾಭ್ಯಾಸ ನೆರವು ನೀಡುವ ಭರವಸೆ ನೀಡಿದರು. ಮಕ್ಕಳು ಗ್ರಾಮಗಳಲ್ಲಿ ವಿದ್ಯಾಭ್ಯಾಸ ಮಾಡಿದರೆ ಒತ್ತಡದ ಸಮಯ ಉಳಿತಾಯವಾಗುತ್ತದೆ. ನೀರಿನ ಕೊರತೆ. ಕೆಲವೇ ದಿನಗಳಲ್ಲಿ ಬನ್ನಹಳ್ಳಿ ಏತ ನೀರಾವರಿ ಪೂರ್ಣಗೊಂಡಿ ರೈತರಿಗೆ ಅನುಕೂಲ ಕಲ್ಪಿಸುವುದಾಗಿ ಹೇಳಿದರು. ಸಬ್ಸ್ಟೇಷನ್ 1.5 ಎಕರೆ ಜಮೀನು ನೀಡಿದ್ದು ಕೆಲವೇ ದಿನಗಳಲ್ಲಿ ಅನುದಾನ ಬಿಡುಗಡೆ ಮಾಡಿ ಕೆಲಸ ಪ್ರಾರಂಭಿಸುವುದಾಗಿ ಸಭೆ ವೇಳೆ ತಿಳಿಸಿದರು. ಬಿಇಒ ಧನಂಜಯ ಮಾತನಾಡಿ, ಶಾಲೆಗಳಿಗೆ ಅತಿ ಹೆಚ್ಚು ಅನುದಾನ ಬಿಡುಗಡೆ ಮಾಡಿದ್ದಾರೆ. ಒಟ್ಟಾರೆ ತಾಲೂಕಿನಲ್ಲಿ 55 ಶಾಲೆ ಕೊಠಡಿ ನಿರ್ಮಾಣ ಮಾಡಿದ್ದಾರೆ. ಜೊತೆಗೆ ಸಾಧ್ಯವಿರುವ ಕಡೆ ಕೊಠಡಿ ನವೀಕರಣಕ್ಕೆ ಮುಂದಾಗಿರುವುದು ಶ್ಲಾಘನೀಯವೆಂದರು. ಆಸೆ ನಮ್ಮ ಮಕ್ಕಳನ್ನ ಏನಾದ್ರು ಮಾಡಬೇಕು, ಓದಿಸ್ಬೇಕು, ಏನೋ ದೊಡ್ಡದಾಗಿ ಏನೋ ಅವ್ರನ್ನ ದೊಡ್ಡ ಹುದ್ದೆಗೆ ಸೇರಿಸ್ಬೇಕು, ಜವಾಬ್ದಾರಿ ಕಳ್ಕೋಬೇಕು ಅನ್ನುವಂಥದ್ದು ಎಲ್ರಿಗೂ ಇರ್ತದೆ. ಆದ್ರೆ ಎಲ್ಲವೂ ಕೂಡ ಖಾಸಗಿ ಶಾಲೆಯಲ್ಲಿ ಕಲಿತ್ರೆ ಮಾತ್ರ ಆಗುತ್ತೆ ಅನ್ನುವಂಥದ್ದು ಸ್ವಲ್ಪ ಬಿಡಬೇಕು. ಯಾಕೆಂದ್ರೆ ಇಲ್ಲಿವರೆಗೂ ನಾವು ಬಹಳಷ್ಟು ಜನ ಗಮನಿಸಿದ್ವಿ, ಇತ್ತೀಚಿನ ವರ್ಷಗಳಲ್ಲಿ ಖಾಸಗಿ ಶಾಲೆ ಆಗ್ತಾ ಇದೆ. ಆದ್ರೆ ಹಿಂದೆ ಬಹಳಷ್ಟು ಜನ ದೊಡ್ಡ ದೊಡ್ಡವರು ದೊಡ್ಡ ದೊಡ್ಡ ಹುದ್ದೆಗೆ ಹೋಗಿದ್ದಾರೆ, ಈ ರಾಜ್ಯವನ್ನ ಆಳಿದ್ದಾರೆ, ರಾಷ್ಟ್ರವನ್ನ ಆಳಿದ್ದಾರೆ. ಮತ್ತೆ ಈ ರಾಜ್ಯಗಳನ್ನ ರಾಷ್ಟ್ರವನ್ನ ನಡೆಸ್ತಾ ಇರುವಂತ ಅಧಿಕಾರಿಗಳು ಕೂಡ ಎಲ್ಲರೂ ಸರ್ಕಾರಿ ಶಾಲೆಯಿಂದ ಓದ್ಕೊಂಡು ಹೋದಂಥವ್ರ ಸಂಖ್ಯೆನೇ ಹೆಚ್ಚು.
ಹಾಗಾಗಿ ನೀವೆಲ್ಲ ಎಲ್ಲರ ಜವಾಬ್ದಾರಿ ಏನಪ್ಪಾ ಅಂದ್ರೆ ಸರ್ಕಾರಿ ಶಾಲೆಗಳನ್ನ ಉಳಿಸುವಂಥದ್ದು, ಬಡ ಮಕ್ಕಳಿಗೆ ಒಂದು ಒಳ್ಳೆ ವಿದ್ಯಾಭ್ಯಾಸವನ್ನ ಕೊಡುವಂತ ಕೆಲಸನ ಎಲ್ಲರೂ ಸೇರಿ ಮಾಡಬೇಕಾಗ್ತದೆ. ಇವತ್ತು ನಮ್ಮ ಸರ್ಕಾರದಿಂದ ಬಹಳಷ್ಟು ಸವಲತ್ತನ್ನ ಕೊಡ್ತಾ ಇದ್ದಾರೆ, ಶಾಲೆಗಳಿಗೆ ಹಲವಾರು ರೀತಿಯ ಸವಲತ್ತುಗಳನ್ನ ಕೊಡ್ತಾ ಬಂದಿದ್ದಾರೆ. ಅದು ಮಿತಿ ಮೀರಿ ನಿಮಗೆ ಇನ್ನೂ ಕೊರತೆ ಆದ್ರೆ ಕದಲೂರು ಉದಯ ಚಾರಿಟಬಲ್ ಟ್ರಸ್ಟ್ ಯಾವಾಗೂ ನಿಮಗೋಸ್ಕರ, ನಿಮ್ಮ ವಿದ್ಯಾಭ್ಯಾಸಕ್ಕೋಸ್ಕರ, ನಿಮ್ಮ ಅನುಕೂಲಕ್ಕೋಸ್ಕರ ಸದಾ ಇರ್ತದೆ ಅನ್ನೋದನ್ನು ಯಾರು ಕೂಡ ಮರೆಬೇಡಿ. ನಾವು ಶಕ್ತಿ ಮೇಲೆ ಈ ಒಂದು ಗ್ರಾಮೀಣ ಪ್ರದೇಶದ ಮಕ್ಕಳ ಬಹಳಷ್ಟು ಪ್ರತಿಭೆಯನ್ನ ಹೊಂದ್ಕೊಂಡಿದ್ದಾರೆ ಮಕ್ಕಳು. ಆ ಪ್ರತಿಭೆಯನ್ನು ತಂದು ಆ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸವನ್ನ ಕೊಡುವಂಥದ್ದು, ಮಕ್ಕಳಿಗೆ ಒಳ್ಳೆ ಎಲ್ಲಾ ರೀತಿಯ ಸವಲತ್ತುಗಳನ್ನು ಕೊಡುವಂತ ಕೆಲಸನ ನಾವು ಮಾಡ್ತೇವೆ. ನೀವೆಲ್ಲ ಸರ್ಕಾರಿ ಶಾಲೆಗೆ ಮಕ್ಕಳನ್ನ ಸೇರಿಸಿ ಅಲ್ಲೇ ಚೆನ್ನಾಗಿ ಓದಿಸಿ, ನಿಮ್ಮ ಗ್ರಾಮದಲ್ಲೇ ಇರ್ತಾರೆ ಮಕ್ಕಳು. ಯಾಕೆಂದ್ರೆ ನೀವು ಬೇರೆ ಕಾನ್ವೆಂಟ್ಗೆ ಎಲ್ಲೋ ಇಂಗ್ಲಿಷ್ ಮಾಧ್ಯಮಕ್ಕೆ ಬಸ್ಸಲ್ಲಿ ಕಳಿಸ್ಬೇಕು, ಬೆಳಗ್ಗೆ ಬೇಗ ಎದ್ದು ಅವ್ರಿಗೆ 1 ಗಂಟೆ, ಯಾಕೆಂದ್ರೆ ನಿಮ್ಮೂರಿಂದ ನೇರವಾಗಿ ಮದ್ದೂರಿಗೆ ಹೋಗಲ್ಲ ಬಸ್ಸಲ್ಲಿ. ನಿಮ್ಮೂರಿಂದ ಕೊಳಗರೆಗೆ ಹೋಗ್ತದೆ, ಕೊಳಗರೆಯಿಂದ ಈ ಕಡೆ ಬೆಂಗಳೂರಿಗೆ ಹೋಗ್ತದೆ, ಆ ಕಡೆ ಬನಾಳಿಗೆ ಹೋಗ್ತದೆ, ಅಲ್ಲಿಂದ ಹಳ್ಳಿಕೆರೆಗೆ ಹೋಗ್ತದೆ. ಹಿಂಗೆ ಸುತ್ತಾಡ್ಕೊಂಡು ಗಂಟೆಗಟ್ಟಲೆ ಮಕ್ಕಳು ಟ್ರಾವೆಲ್ ಮಾಡ್ಕೊಂಡು ದಿನನಿತ್ಯ ಶಾಲೆಗೆ ಹೋಗ್ಬೇಕು, ಮತ್ತೆ ಅಲ್ಲಿಂದ ವಾಪಸ್ ಬರ್ಕೊಂಡು ಕೂಡ ಬರಬೇಕು. ಅವ್ರಿಗೆ ಹೆಚ್ಚಿನ ಸಮಯ ಓದಕ್ಕೆ ಸಿಕ್ಕಲ್ಲ, ಬರೀ ಪ್ರಯಾಣದಲ್ಲೇ 2-3 ಗಂಟೆ ಸಮಯ ವ್ಯರ್ಥ ಆಗ್ತದೆ. ಹಾಗಾಗಿ ನಮ್ಮ ಸರ್ಕಾರಿ ಶಿಕ್ಷಕರು ಕೂಡ ಒಳ್ಳೆ ವಿದ್ಯಾಭ್ಯಾಸವನ್ನ ಮಾಡ್ತಾರೆ, ಕಲಿಸ್ಕೊಡ್ತಾರೆ ಅನ್ನುವಂಥ ಮಾತನ್ನ ಹೇಳ್ತಾ, ಮತ್ತೆ ಶಾಲೆಗಳಲ್ಲಿ ಏನ್ ಬೇಕು, ಏನು ಇತ್ತೀಚೆಗೆ ಏನು ಆಧುನಿಕತೆ ಬಂದಿದೆ ಆ ಎಲ್ಲ ಸವಲತ್ತು ಶಾಲೆಯಲ್ಲಿ, ನಮ್ಮ ಸರ್ಕಾರಿ ಶಾಲೆಗಳಿಗೆ ನಾವು ಎಲ್ಲಾ ತರಹದ ವ್ಯವಸ್ಥೆಗಳನ್ನ ನಾವು ಮಾಡ್ತಾ ಇದ್ದೀವಿ. ಕಾರ್ಯಕ್ರಮದ ವೇಳೆ ತಹಸೀಲ್ದಾರ್ ಪರಶುರಾಮ್ ಸತ್ತಿಗೆರೆ, ಕೆ ಬೆಳ್ಳೂರು ಗ್ರಾಪಂಚ್ ಅಧ್ಯಕ್ಷ ಕೆಂಪರಾಜು, ಸದಸ್ಯರಾದ ಮಾದೇಶ್ ಜೈರಾಮ್, ಮುಖಂಡರಾದ ಶ್ರೀನಿವಾಸಗೌಡ ನಾಗರಾಜು, ಎವಿ ಗಿರೀಶ, ಕೆಡಿಪಿ ಸದಸ್ಯ ಸಿದ್ದರಾಜು, ಬಿಳಿಗೌಡ, ವೆಂಕಟೇಶ, ದೊಡ್ಡಸಿದ್ದಯ್ಯ, ಪದ್ಮಮ್ಮ, ಎಸ್ಡಿಎಂಸಿ ಅಧ್ಯಕ್ಷ ಅಶೋಕ ಹಾಗೂ ಗ್ರಾಮಸ್ಥರು ಹಾಜರಿದ್ದರು. ಮತ್ತೂರು ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಎಸ್ಸಿ/ಎಸ್ಟಿ ಜಾಗೃತ ಸಮಿತಿಯ ಪೂರ್ವಭಾವಿ ಸಭೆಯ ತಹಸೀಲ್ದಾರ್ ಪರಶುರಾಮ್ ಸತ್ತಿಗೆರೆ ಅಧ್ಯಕ್ಷತೆಯಲ್ಲಿ ನಡೆಸಲಾಯಿತು. ಜಿಲ್ಲೆಯ ಎಲ್ಲಾ ತಾಲೂಕುಗಳಲ್ಲೂ ಸಂವಿಧಾನದ ಬಗ್ಗೆ ಅರಿವು ಮೂಡಿಸಲು ಹಾಗೂ ಎಸ್ಸಿ/ಎಸ್ಟಿ ಜನಾಂಗಕ್ಕೆ ಜಾಗೃತಿ ಮೂಡಿಸಲು ಸುಮಾರು 1 ಲಕ್ಷ ರೂಪಾಯಿಗಳ ಅನುದಾನದಲ್ಲಿ ಹೋಬಳಿ ಅಥವಾ ತಾಲೂಕು ಮಟ್ಟದಲ್ಲಿ ಒಂದು ಜಾಗೃತಿ ಸಭೆಯನ್ನು ಮುಂದಿನ ದಿನಗಳಲ್ಲಿ ಹಮ್ಮಿಕೊಳ್ಳಲಾಗುತ್ತಿದ್ದು, ಸಮುದಾಯದ ಎಲ್ಲಾ ಪ್ರಮುಖರು ತಾಲೂಕು ಆಡಳಿತದ ಜೊತೆ ಕೈಜೋಡಿಸಬೇಕೆಂದು ಸಭೆಯಲ್ಲಿ ತಿಳಿಸಿದರು. ಈ ವೇಳೆ ಹಲವು ದಲಿತ ಮುಖಂಡರು ಹಲವಾರು ಮನವಿಗಳನ್ನು ಸಭೆಗೆ ತಿಳಿಸಿದರು. ಗ್ರಾಮ ಮಟ್ಟದಲ್ಲಿ ಇನ್ನೂ ಕೂಡ ಅಸ್ಪೃಶ್ಯತೆ ಆಚರಣೆ ನಡೆಯುತ್ತಿದ್ದ, ದೇವಾಲಯಗಳಿಗೆ ಪ್ರವೇಶವಿಲ್ಲ, ಕ್ಷೌರಿಕ ಕಾರ್ಯದಲ್ಲೂ ದಲಿತರಿಗೆ ಸರಿಯಾದ ಪ್ರೀತಿ ನ್ಯಾಯ ಒದಗಿಸಲಾಗುತ್ತಿಲ್ಲ. ದಯಮಾಡಿ ಅಂತಹ ಗ್ರಾಮಗಳನ್ನು ಗುರುತಿಸಿ ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಿ ಎಂದು ಸಭೆಗೆ ತಿಳಿಸಿದರು. ಈಗ ನಾನು ಚರ್ಚೆ ಮೇಲೆ ಎಲ್ಲ ಏನು ಚರ್ಚೆ ಆಯಿತು ಅದರ ಬಗ್ಗೆ ಒಂದು ಕನ್ಸಲ್ಟೆಂಟ್ ಸಮರಿ ಮಾಡಬೇಕು ಅಂದರೆ ಒಂದು ಫಂಕ್ಷನ್ ಅಂದರೆ ವಿಚಾರಗೋಷ್ಠಿ ಮತ್ತು ಕಾರ್ಯಾಗಾರ ವ್ಯವಸ್ಥೆ ಮಾಡಬೇಕು. ಒಂದು ಸ್ಥಳ ನಾನು ಇನ್ನೂ ಬೋಲ್ಡ್ ಆಗಿ ಇಟ್ಕೊಳ್ತೀನಿ. ಬಿಕಾಸ್ ಹಳ್ಳಿ ಮಟ್ಟದಲ್ಲಿ ಮಾಡಿದ್ರೆ ಜನ ಸೇರಿಸೋದು ಕಷ್ಟ, ಮತ್ತು ಕಡಿಮೆ ಜನ ಸೇರುವಂಥ ಸಾಧ್ಯತೆಗಳಿತ್ತು. ಹೋಬಳಿ ಮಟ್ಟದಲ್ಲಿ ಮಾಡ್ಬೋದಾ ಅಥವಾ ತಾಲೂಕು ಮಟ್ಟದಲ್ಲಿ ಮಾಡ್ಬೋದಾ ಅಂತ ವಿಚಾರ ನಾವು ಮಾತಾಡ್ತೀವಿ. ಸೊ ಅದು ಬಿಟ್ಟು ಹೇಗಿರುತ್ತೆ ಅಂದರೆ ನಮ್ಮದು ಒಂದು ವಿಚಾರಗೋಷ್ಠಿ ಇರ್ತದೆ, ಆಮೇಲೆ ಅಲ್ಲಿ ಈ ಆ್ಯಕ್ಟ್ ಬಗ್ಗೆ ಕಾರ್ಯಾಗಾರದಲ್ಲಿ ಮೇನ್ ನಾನು ಪಾಯಿಂಟ್ಸ್ ಕವರ್ ಮಾಡಬೇಕಾಗಿರೋದು ನಾನು ಈಗ ಮಾತಾಡೋದೇನೆಂದರೆ, ನಮ್ಮ ಆ್ಯಕ್ಟ್ ಇದೆ, ಆ್ಯಕ್ಟ್ ಇರೋದು ಅದಕ್ಕೆ ಪ್ರೊಹಿಬಿಟೆಡ್ ಆ್ಯಕ್ಟ್ಸ್ಗಳಿದೆ. ಅದನ್ನ ಯಾಕೆ ಇರೋದಂದ್ರೆ, ಯಾರು ಮುಂದೆ ತಪ್ಪು ಮಾಡ್ತಾರೆ ಅವ್ರ ಮನಸ್ಸಲ್ಲಿ ಒಂದು ಭಯ ಹುಟ್ಟಬೇಕು. ಇಂಗ್ಲೀಷಲ್ಲಿ ಹೇಳ್ತಾರೆ, ಡಿಟರೆನ್ಸ್ ಶುಡ್ ಬಿ ದೇರ್ ಇನ್ ದ ಮೈಂಡ್ಸ್ ಆಫ್ ದಿ ರಾಂಗ್ ಡೂವರ್. ಯಾರು ತಪ್ಪು ಮಾಡ್ತಾರೆ ಅವರ ಮನಸ್ಸಲ್ಲಿ ಭಯ ಇರುತ್ತೆ, ಆ ಭಯ ಹುಟ್ಟಿಸ್ಬೇಕು. ಯಾಕಂದ್ರೆ ಇಲ್ಲ ಅಂದ್ರೆ ಯಾರು ಆಕ್ಟಿವ್ ಇಲ್ಲ, ಏನೂ ಇಲ್ಲ, ಪನಿಷ್ಮೆಂಟ್ ಇಲ್ಲ, ಆ ರಿಫಾರ್ಮ್ ಮಾಡೋಕೆ ಈ ತರ ಇದೆ ಅಂತ ಅವ್ರಿಗೆ ತಿಳುವಳಿಕೆ ಹೇಳಿಲ್ಲ ಅಂದ್ರೆ ದೇ ವಿಲ್ ಡೂ ಎನಿಥಿಂಗ್. ಅರಾಜಕತೆ ಆಗುತ್ತೆ, ಸಮಾಜ ಒಂದು ಸುಸ್ಥಿರವಾಗಿ ಅಭಿವೃದ್ಧಿ ಆಗಲ್ಲ. ಓಕೆ, ಅದೇ ನಿಟ್ಟಿನಲ್ಲಿ ನಾನು ಮೇನ್ ಪಾಯಿಂಟ್ ಏನು ಸೇರಿಸಬೇಕು ಅಂದ್ರೆ, ಯಾರು ಕಾರ್ಯಕರ್ತರು ಬರ್ತಾರೆ ನಾನು ಅವ್ರ ಜೊತೆ ಕೂಡ ಮಾತಾಡ್ತೀನಿ. ಈ ವೇಳೆ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ರಾಮಲಿಂಗಯ್ಯ, ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ನಾಗರಾಜು, ಪೊಲೀಸ್ ಇನ್ಸ್ಪೆಕ್ಟರ್ ನವೀನ್ ಕುಮಾರ್ ಸೇರಿದಂತೆ ಇತರರು ಹಾಜರಿದ್ದರು.
ಒಕ್ಕಲಿಗ ಯುವ ಬ್ರಿಗೇಡ್ ವತಿಯಿಂದ ವಿಶ್ವ ಒಕ್ಕಲಿಗ ಮಹಾಸಂಸ್ಥಾನ ಮಠದ ಆಶ್ರಯದಲ್ಲಿ ಹಾಗೂ ಮಠದ ಪೀಠಾಧ್ಯಕ್ಷ ಡಾ ನಿಶ್ಚಲಾನಂದನಾಥ ಮಹಾಸ್ವಾಮೀಜಿ ದಿವ್ಯ ಸಾನ್ನಿಧ್ಯದಲ್ಲಿ ಭೈರವೈಕ್ಯ ಶ್ರೀಕುಮಾರ ಚಂದ್ರಶೇಖರನಾಥ ಮಹಾಸ್ವಾಮೀಜಿಯವರ ಅಭಿನಂದನಾ ಗ್ರಂಥ ಲೋಕಾರ್ಪಣೆ ಮತ್ತು ವಿವಿಧ ಸಾಮಾಜಿಕ ಸೇವಾ ಕಾರ್ಯಕ್ರಮಗಳನ್ನು ಫೆಬ್ರವರಿ 14 ಮತ್ತು 15ರಂದು ಕೆಂಗೇರಿಯಲ್ಲಿನ ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಮಠದ ಆವರಣದಲ್ಲಿ ಆಯೋಜಿಸಲಾಗಿದೆ ಎಂದು ಯುವ ಬ್ರಿಗೇಡ್ನ ಜಿಲ್ಲಾಧ್ಯಕ್ಷ ಬಸವರಾಜ್ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಾರ್ಯಕ್ರಮದಲ್ಲಿ ಸಾವಯವ ಸಂತೆ, ವಿಜ್ಞಾನ ಮತ್ತು ತಂತ್ರಜ್ಞಾನ ವಸ್ತು ಪ್ರದರ್ಶನ, ಉಚಿತ ಆರೋಗ್ಯ ತಪಾಸಣಾ ಶಿಬಿರ, ಸರ್ವ ಜನಾಂಗದ ವಧೂ-ವರರ ಮುಖಾಮುಖಿ ಅನ್ವೇಷಣೆ ಹಾಗೂ ಮಲೆನಾಡು ಗಿಡ್ಡಗಳ ಉಚಿತ ವಿತರಣೆ ಮಾಡಲಾಗುವುದು ಎಂದರು. ಫೆಬ್ರವರಿ 14ರ ಬೆಳಿಗ್ಗೆ 10 ಗಂಟೆಗೆ ಉದ್ಘಾಟನಾ ಸಮಾರಂಭವು ನಡೆಯಲಿದ್ದು, ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷ ಶ್ರೀ ಡಾ ನಿರ್ಮಲಾನಂದನಾಥ ಸ್ವಾಮೀಜಿ ದಿವ್ಯ ಸಾನ್ನಿಧ್ಯದಲ್ಲಿ, ಕೈಲಾಸಾಶ್ರಮ ಮಹಾಸಂಸ್ಥಾನದ ಶ್ರೀ ಜಯೇಂದ್ರಪುರಿ ಮಹಾಸ್ವಾಮೀಜಿ ಘನ ಸಾನ್ನಿಧ್ಯವನ್ನು ಹಾಗೂ ಚಂದ್ರವನ ಆಶ್ರಮದ ಶ್ರೀ ಡಾ ತ್ರಿನೇಂದ್ರ ಮಹಂತ ಶಿವಯೋಗಿ ಸ್ವಾಮೀಜಿ, ಸಾಲೂರು ಮಠದ ಶ್ರೀ ಶಾಂತಮಲ್ಲಿಕಾರ್ಜುನ ಸ್ವಾಮೀಜಿ, ಕುಂಚಿಟಿಗರ ಮಹಾಸಂಸ್ಥಾನ ಮಠದ ಹನುಮಂತ ನಾಥ ಮಹಾಸ್ವಾಮೀಜಿ, ಸಾಯಿ ಸಂಸ್ಥಾನದ ಗುರುಮೂರ್ತಿ ಗುರೂಜಿ ಸಾನ್ನಿಧ್ಯ ವಹಿಸುವರು. ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಕಾರ್ಯಕ್ರಮ ಉದ್ಘಾಟಿಸಲಿದ್ದು, ಮಾಜಿ ಮುಖ್ಯಮಂತ್ರಿ ಡಿ.ವಿ. ಸದಾನಂದಗೌಡ ಅಧ್ಯಕ್ಷತೆ ವಹಿಸುವರು. ಕೃಷಿ ಸಚಿವ ಎನ್. ಚಲುವರಾಯಸ್ವಾಮಿ ಸಂಸ್ಮರಣಾ ಗ್ರಂಥ ಲೋಕಾರ್ಪಣೆ ಮಾಡಲಿದ್ದು, ಕುಣಿಗಲ್ ಶಾಸಕ ಮಲೆನಾಡು ಗಿಡ್ಡಗಳ ವಿತರಣೆ ಮಾಡುವರು. ಬೇಲೂರು ಶಾಸಕ ಹುಲ್ಲಹಳ್ಳಿ ಸುರೇಶ್ ಸಾವಯವ ಸಂತೆಯನ್ನು, ಮಾಜಿ ಸಚಿವ ಶಾಸಕ ಎಸ್.ಟಿ. ಸೋಮಶೇಖರ್ ಆರೋಗ್ಯ ತಪಾಸಣಾ ಶಿಬಿರ, ಮಂಡ್ಯ ಶಾಸಕ ಪಿ. ರವಿಕುಮಾರ್ ಗೌಡ ಅವರು ರಾಜ್ಯಮಟ್ಟದ ಸರ್ವ ಜನಾಂಗದ ವಧೂ-ವರರ ಸಮಾವೇಶ ಉದ್ಘಾಟಿಸಲಿದ್ದಾರೆ. ವೇದಿಕೆಯಲ್ಲಿ ಹಲವು ಗಣ್ಯರು ಭಾಗವಹಿಸಲಿದ್ದು, ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತ ಅಂಕೇಗೌಡರನ್ನು ಇದೇ ವೇಳೆ ಸನ್ಮಾನಿಸಲಾಗುವುದು ಎಂದು ವಿವರಿಸಿದರು. ನಾವು 14-15 ಇದೇ ತಿಂಗಳು ವಿಶ್ವ ಒಕ್ಕಲಿಗರ ಮಟ್ಟದಲ್ಲಿ ವಿಶ್ವ ಒಕ್ಕಲಿಗ ಸಂಸ್ಥಾನ ಮಟ್ಟದಲ್ಲಿ ನಮ್ಮ ಒಕ್ಕಲಿಗ ಯುವ ಬ್ರಿಗೇಡ್ ಎಲ್ಲ ಸೇರಿಕೊಂಡು ಶ್ರೀ 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 ಕುಮಾರ ಚಂದ್ರಶೇಖರನಾಥ ಮಹಾಸ್ವಾಮೀಜಿಯವರ ಅಭಿನಂದನಾ ಗ್ರಂಥ ಲೋಕಾರ್ಪಣೆ ಮತ್ತು ಸಾವಯವ ಸಂತೆ, ವಿಜ್ಞಾನ ಮತ್ತು ತಂತ್ರಜ್ಞಾನ ವಸ್ತು ಪ್ರದರ್ಶನ, ಉಚಿತ ಆರೋಗ್ಯ ಶಿಬಿರ, ಸರ್ವ ಜನಾಂಗದ ವಧುವರರ ಮುಖಾಮುಖಿ ಹಾಗೂ ಮಲೆನಾಡ ಗಿಡಗಳ ಉಚಿತ ವಿತರಣಾ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ಅದಕ್ಕೆ ನಾವು ಇಡೀ ಜಿಲ್ಲೆಯ ಸಮುದಾಯ ಮತ್ತು ಸರ್ವ ಜನಾಂಗವನ್ನು ಕೂಡ ಆಹ್ವಾನಿಸ್ತಾ ಇದ್ದೀವಿ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು ಅಂತ ಕೇಳಲಿಕ್ಕೆ ನಾವು ಈ ದಿನ ಒಂದು ಪ್ರೆಸ್ ಮೀಟ್ನ ಮಾಡ್ತೀವಿ. ಇದರ ಅಂಗವಾಗಿ ನಮ್ಮ ರಾಜ್ಯಾಧ್ಯಕ್ಷರು ಹಲವಾರು ಜಿಲ್ಲೆಗಳಲ್ಲಿ ಈಗಾಗಲೇ ಪ್ರೆಸ್ ಮೀಟ್ ಮಾಡಿದ್ದಾರೆ. ನಮ್ಮ ದಿವ್ಯ ಸಾನ್ನಿಧ್ಯ ವಹಿಸಿರುವಂಥ ಶ್ರೀಯುತ ನಮ್ಮ ವಿಶ್ವ ಒಕ್ಕಲಿಗರ ಮಠದ ಕೆಂಗೇರಿ ಮಠದ ಡಾಕ್ಟರ್ ಶ್ರೀ ಶ್ರೀ ನಿಶಾನಂದ ಮಹಾಸ್ವಾಮಿಗಳು ಕೂಡ ಇದರ ಪರವಾಗಿ ತುಂಬ ಆಹ್ವಾನ ನೀಡ್ತಾ ಇದ್ದಾರೆ. ಎಲ್ಲ ಊರುಗಳಲ್ಲೂ ಕೂಡ ನಾನು ನಿಮ್ಮೂರಿಗೆ ಬಂದಿದ್ದೀನಿ, ನೀವು ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಪ್ರತಿಯೊಂದು ಹಳ್ಳಿಗಳಲ್ಲೂ ಸಹ ಅವ್ರನ್ನ ಆಹ್ವಾನ ನೀಡ್ತಾ ಇದ್ದಾರೆ. ಹಾಗಾಗಿ ದಯಮಾಡಿ ಜಿಲ್ಲೆಯ ಎಲ್ಲ ಸಮುದಾಯದ ಜನ ಈ ಕಾರ್ಯಕ್ರಮನ ಒಂದು ಯಶಸ್ವಿಗೊಳಿಸಬೇಕು, ಇದರ ಸದುಪಯೋಗನ ಪಡಿಸ್ಕೊಳ್ಬೇಕು ಅನ್ನೋ 1ನೇ ತಾರೀಕು ಇನಾಗ್ರೇಷನ್ ಇದೆ ಸರ್. ಇನಾಗ್ರೇಷನ್ಗೆ ಕಂದಾಯ ನಮ್ಮ ಇನಾಗ್ರೇಷನ್ ಇದೆ. ನಮ್ಮ ಕೃಷ್ಣ ಬೈರೇಗೌಡರು ದಿವ್ಯ ಸಾನ್ನಿಧ್ಯನ ಡಾಕ್ಟರ್ ನಿರ್ಮಲಾನಂದ ಮಹಾಸ್ವಾಮಿಗಳು ವಹಿಸ್ಕೊಂಡಿದ್ದಾರೆ. ಹಾಗೆಯೇ ಪರಮ ಪೂಜ್ಯ ಶ್ರೀ ಶ್ರೀ ಜಯೇಂದ್ರಪುರಿ ಮಹಾಸ್ವಾಮಿಗಳು, ಶ್ರೀ ಕೈಲಾಸಾಶ್ರಮ ಮಹಾಸಂಸ್ಥಾನ ಮಠ ಬೆಂಗಳೂರು ಅವರು ಕೂಡ ಆಗಮಿಸಿದ್ದಾರೆ. ಈ ದಿವ್ಯ ಸಾನ್ನಿಧ್ಯವನ್ನು ಪೂಜ್ಯ ಶ್ರೀ ಶ್ರೀ ಡಾಕ್ಟರ್ ತ್ರಿನೇತ್ರಾನಂದ ಮಹಾಂತ ಶಿವಯೋಗಿ ಸ್ವಾಮೀಜಿ ಅಧ್ಯಕ್ಷರು, ಶ್ರೀ ಚಂದ್ರವನಾಶ್ರಮ ಶ್ರೀರಂಗಪಟ್ಟಣ, ಪೂಜ್ಯ ಶ್ರೀ ಶ್ರೀ ಶಾಂತ ಮಲ್ಲಿಕಾರ್ಜುನ ಸ್ವಾಮೀಜಿ ಅವರು ಸಾಲೂರು ಮಠ ಮಲೆಮಹದೇಶ್ವರ ಬೆಟ್ಟ, ಪರಮ ಪೂಜ್ಯ ಶ್ರೀ ಜಗದ್ಗುರು ಶ್ರೀ ಶ್ರೀ ಹನುಮಂತ ಮಹಾಸ್ವಾಮೀಜಿಯವರು, ಶ್ರೀ ಕುಂಚಿಟಿಗರ ಮಹಾಸಂಸ್ಥಾನ ಮಠ ಯಲ್ಲೇರಾಂಪುರ, ಶ್ರೀ ಗುರುಮೂರ್ತಿ ಗುರುಜಿಯವರು, ಶ್ರೀ ಸಾಯಿ ಸಂಸ್ಥಾನ ಹಿರಿಸಾಗರ. ಗೋಷ್ಠಿಯಲ್ಲಿ ಯುವ ಬ್ರಿಗೇಡ್ನ ಮಹಿಳಾ ಜಿಲ್ಲಾಧ್ಯಕ್ಷೆ ಸುಷ್ಮಿತಾ ಗೌಡ, ಸಂಘಟನಾ ಪೋಷಕರಾದ ಡಿಸಿ ರಾಜೇಂದ್ರ ಪ್ರಸಾದ್, ವೆಂಕಟೇಶ್ ಇದ್ದರು. ಮಳವಳ್ಳಿ ತಾಲೂಕು ಹಲಗೂರು ಹೋಬಳಿಯ ಮುತ್ತತ್ತಿ ರಸ್ತೆಯಲ್ಲಿರುವ ದೊಡ್ಡ ಯಲಚೆಗೆರೆ ಗ್ರಾಮದಲ್ಲಿ ಹಗದ್ದೂರು ಗ್ರಾಮದ ಪುಟ್ಟಸ್ವಾಮಿ ಎಂಬುವರ ಜಮೀನಿನಲ್ಲಿ ವಿದ್ಯುತ್ ಇಲ್ಲದೆ ಸೋಲಾರ್ ಮೋಟಾರ್ಗೆ ಚಾಲನೆ ನೀಡಿದರು. ಪುಟ್ಟಸ್ವಾಮಿ ಕುಟುಂಬದವರು ಮೋಟಾರ್ ಹಾಗೂ ಸೋಲಾರ್ಗೆ ಪೂಜೆ ಸಲ್ಲಿಸಿ ಬಂದ ನೀರನ್ನು ಕಂಡು ಖುಷಿಪಟ್ಟರು. ಶಕ್ತಿ ಎಂಟರ್ಪ್ರೈಸಸ್ ಹೊಸ ತಂತ್ರಜ್ಞಾನದ ಶಕ್ತಿ ಸೋಲಾರ್ ಪಂಪ್ನಿಂದ ರೈತರಿಗೆ ಭಾರೀ ಅನುಕೂಲವಾಗುತ್ತದೆ. ನಾನು 4 ಜಿಲ್ಲೆಗಳಿಗೆ ಡಿಸ್ಟ್ರಿಬ್ಯೂಟರ್ ಆಗಿ ಕೆಲಸ ಮಾಡುತ್ತಿದ್ದೇನೆ.
ಇದು ಕಾಡಂಚಿನ ಗ್ರಾಮ. ರಾತ್ರಿ ವೇಳೆ ನೀರು ಕಟ್ಟಲು ಬರುತ್ತಾರೆ. ನಮ್ಮಲ್ಲಿ ಆನೆ, ಚಿರತೆ, ಹಂದಿಗಳ ಹಾವಳಿ. ಬರೋ ಮನೆಯಲ್ಲಿ ಕುಳಿತು ಪಂಪನ್ನು ಆನ್ ಮಾಡಬಹುದು. ಪಿಎಂ ಕುಸುಮ ಯೋಜನೆ ಅಡಿಯಲ್ಲಿ 80% ಸಬ್ಸಿಡಿ ಸಿಗುತ್ತದೆ. ಇದರ ಬೆಲೆ 82,000. ರೈತರು ಹೆಚ್ಚಿನ ಮಾಹಿತಿಗೆ ನಮ್ಮ ಹಲಗೂರಿನಲ್ಲಿರುವ ಕಚೇರಿಗೆ ಭೇಟಿ ನೀಡಿ ಹೆಚ್ಚಿನ ಮಾಹಿತಿ ತಿಳಿದುಕೊಳ್ಳಬಹುದು ಎಂದು ತಿಳಿಸಿದರು. ಇಲ್ಲಿ ಹೊಸ ತಂತ್ರಜ್ಞಾನ ಶಕ್ತಿ ಸೋಲಾರ್ ಪಂಪ್ನಿಂದ ಹೊಸ ತಂತ್ರಜ್ಞಾನವಾಗಿ ಈ PM ಕುಸುಮ ಯೋಜನೆ ಅಡಿಯಲ್ಲಿ 80% ಸಬ್ಸಿಡಿಲಿ ವಿ ಪುಟ್ಟಸ್ವಾಮಿ ಎನ್ನುವರಂಥ ರೈತರಿಗೆ ಇಲ್ಲಿ ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕು ದೊಡ್ಡೆಲ್ಸ್ಕೆರೆ ಗ್ರಾಮದಲ್ಲಿ ಅಳವಡಿಸಿರುವಂಥ ಸಿಸ್ಟಮ್ ಇದೆ. ಇದು ಬಂದು ರಿನ್ಯೂವಲ್ ಎನರ್ಜಿ ಹೊಸ ತಂತ್ರಜ್ಞಾನ ಶಕ್ತಿ ಪಂಪ್ಸಿಂದ ಮಾಡಿರುವಂಥದ್ದು. ನಾವು ರೈತರಿಗೆ ಕರೆಂಟ್ನಿಂದ ತುಂಬ ಒಂದು ಬೇಸಿಗೆ ಟೈಮ್ ಅಂತಂದರೆ ಒಂದು ಕರೆಂಟ್ನ ವೈಪರೀತ್ಯದಿಂದ ತುಂಬ ತೊಂದರೆ ಆಗ್ತಿತ್ತು. ಮತ್ತು ರಾತ್ರಿ ವೇಳೆ ನೀರನ್ನ ಗಿಡಗಳಿಗಾಗಲಿ ಬೆಳೆಗಳಿಗೆ ಒಂದು ಹಾಯಿಸುವಂಥದ್ದಾಗಲಿ ನೀರನ್ನ ಸಪ್ಲೈ ಮಾಡುವಂಥದ್ದು ತೊಂದರೆ ಆದ ಕಾರಣ ಹಾವು ಚೇಳು ಈ ಥರ ರೀತಿಯಲ್ಲಿ ಅವ್ರಿಗೆ ತೊಂದರೆ ಆಗುತ್ತೆ. ಈ ಬೆಟ್ಟದ ತಪ್ಪಲು ಆಗೋದ್ರಿಂದ ತುಂಬ ಆನೆ ಉಳಾವಳಿ ಇದೆ, ತುಂಬ ಪ್ರಾಣಿಗಳ ಕಾಟ ಇದೆ ನಮ್ಮ ರೈತರಿಗೆ. ಆ ಉದ್ದೇಶದಿಂದ ಇವರಿಗೆ ಈ ಒಂದು ಹೊಸ ತಂತ್ರಜ್ಞಾನದಿಂದ ಬೆಳಕಿನ ಹೊತ್ತು ಗಿಡಗಳಿಗೆ ನೀರು ಬಿಡುವ ಸಲುವಾಗಿ ಈ ತಂತ್ರಜ್ಞಾನ ತುಂಬ ಅನುಕೂಲಕರವಾಗಿದೆ ರೈತರಿಗೆ. ಇದರಲ್ಲಿ ಸುಮಾರು ಒಂದು 40,000ದಷ್ಟು ಪಂಪ್ ಸೆಟ್ಟು ಸೆಲೆಕ್ಷನ್ ಮಾಡಿದ್ದಾರೆ ಕಡಾಲಿಂದ. ಆ 40,000 ಪಂಪ್ ಸೆಟ್ನಲ್ಲಿ ಇವಾಗ ನಾವು ಇನ್ಸ್ಟಾಲೇಷನ್ನು ಮಂಡ್ಯ ಜಿಲ್ಲೆಯಲ್ಲಿ ಪ್ರಾರಂಭ ಮಾಡಿದ್ದೇವೆ. ಮತ್ತು ಈ ಒಂದು ಯೋಜನೆಯಡಿ ಮುಂದಿನ ದಿವಸದಲ್ಲಿ ಇನ್ನು ಎಲ್ಲ ರೈತರು ಅನುಭವ ಇಲ್ಲದೇ ಇರೋರು ಮತ್ತು ಇದ್ರ ಮಾಹಿತಿ ಕೊರತೆ ಇರೋರು ಮುಂದೆ ಅಪ್ಲಿಕೇಶನ್ ಹಾಕಿ ಪಡ್ಕೊ. ಜಮೀನಿನ ಮಾಲೀಕ ಪುಟ್ಟಸ್ವಾಮಿ ಮಾತನಾಡಿ, ಇದು ಹೊಸ ತಂತ್ರಜ್ಞಾನ, ನನಗೆ ತುಂಬಾ ಖುಷಿಯಾಗುತ್ತಿದೆ. ಈ ವಿಷಯ 4 ಜನರಿಗೆ ರೈತರಿಗೆ ತಿಳಿದರೆ ರೈತರಿಗೆ ಅನುಕೂಲವಾಗುತ್ತದೆ ಎನ್ನುವುದು ನನ್ನ ಅನಿಸಿಕೆ ಎಂದರು. ವಿ ಪುಟ್ಟಸ್ವಾಮಿ ಅವರು ಅಂದ್ಬಿಟ್ಟು ಅಗಾದೂರು ಗ್ರಾಮ, ಬ್ಯಾಡ್ರಳ್ಳಿ ಅಗಾದೂರು ಗ್ರಾಮಗಳು ಸೇರಿದ್ದವು. ದೊಡ್ಡೆಜ್ಕೆರೆ ಪ್ಲಾಟು 2.5 ಎಕರೆ. ನಾವು ಫಸ್ಟ್ ಟೈಮು ಕಾಂಟ್ಯಾಕ್ಟ್ ಮಾಡ್ದೋ. ಮತ್ತು ಪುಟ್ಟಸ್ವಾಮಿ ಗೌಡರು ಮತ್ತು ಸಿದ್ದೇಗೌಡರು ಇಬ್ಬರು ಸಜೆಷನ್ ಕೊಟ್ಟರು. ಮತ್ತು ಫೋನ್ ಕಾಂಟ್ಯಾಕ್ಟಲ್ಲಿರಿ ಅಂತ ಹೇಳಿದರು. ಅದೇ ರೀತಿ ಮಾಡಿದೆ ನಾನು. ಅದು ಅನುಕೂಲ ಆಯಿತು. ಈ